ಇವತ್ತಿನ ಈ ಸುಕ್ಷೇತ್ರ ಬಸವನ ಬಾಗೇವಾಡಿಯಲ್ಲಿ ಈ ಶರಣ ಸಮ್ಮೇಳನ ಸಂಸ್ಕೃತಿ ನಡೀತಾ ಇದೆ. ಆದ ಕಾರಣ ನಾವು ಬಸವ ಪ್ರೇಮಿಗಳು ನಾವು ಇದನ್ನು ಕೇಳಿ ನಾವು ಬಂದಿದ್ದೀವಿ. ನಮ್ಮ ಹೆಸರು ಇಮಾಮುದ್ದೀನ್ ಸೂಫಿ ಸಂತ ಶರಣರು ಇಮಾಮುದ್ದೀನ್ ಅತ್ತಾರ್ ಕೊಡೇಕಲ್. ನಾವು ಇದರಲ್ಲಿ ಭಾಗಿಯಾಗಿ 36 ವರ್ಷ ಆಯ್ತು. ಯಾಕಂದರೆ ಖುರಾನ ಮತ್ತು ಬಸವತತ್ವ ಎರಡು ಒಂದೇ ಅದಾವ. ನಮ್ಮ ಖುರಾನ್ ಹೇಳ್ತಾ ಇದೆ, ಪ್ರಪ್ರಥಮವಾಗಿ ಓ ವಿಶ್ವದ ಮಾನವರೇ ಎಲ್ಲರೂ ಶಿವನ ಮೇಲೆ ಪ್ರೀತಿ ಇಡ್ರಿ. ಏ ಅಲ್ಲಾಕೆ ಮೊಮೀನ್ ತುಮ್ ಅಲ್ಲಾಕೆ ಪುರ ಮೊಹಬ್ಬತ್ ರಕೋ ಎಕ್ಕಿದಾರಕೋ. ಎರಡು ಅರ್ಥ ಒಂದೇ ಆಗ್ತದೆ, ಭಾಷೆಗಳು ಫರಕ್ ಆಗ್ತಾವ. ಅದಕ್ಕೆ ನಾವೇನಪ್ಪ ಅಂತಂದ್ರೆ ನಾವು ಅವ್ರ ಮೇಲೆ ನಾವು ಪ್ರೀತಿ ಇಟ್ಟು ಅಂದ್ರೆ ಕನ್ನಡದಲ್ಲಿ ಮತ್ತೊಂದು ಮಾತದ ಏನದಪ್ಪ ಅಂತಂದ್ರೆ ನಿಮ್ಮೆಲ್ಲರ ಮೇಲೆ ವಿಶ್ವದ ಮಾನವರ ಮೇಲೆ ಆ ಅಲ್ಲನ ಅನುಕೃಪೆ ಇರಲಿ ಅನ್ನುವಂಥ ಮಾತು. ಇದು ಅರ್ಥ ನಮ್ಮ ಉರ್ದು ಭಾಷೆನ ಅಂತಂದ್ರೆ ಏ ಅಲ್ಲಾ ಏ ಸೊಪ್ತೆರೆ ಮೊಮೀನೇ ಇದಕ್ಕೆ ऊपर तेरा ಮೊಹಬ್ಬತ್ ರಂದೆ. ಭಾಷೆಗಳು ಬೇರೆ ಇರಬಹುದು, ಅದು ಅರ್ಥ ಬಂದೇ ಆಗ್ತದೆ. ಅದ್ರ ಸಲಾಗಿ ನಾವೇನಪ್ಪ ಅಂದ್ರೆ ಮುಸ್ಲಿಂ ಆದ್ರೂ ಕೂಡ ನಾವೇನು ಬೇರೆ ಇಲ್ಲ, ಹಿಂದೂ ಆದ್ರೂ ಕೂಡ ಬೇರೆ ಇಲ್ಲ. ಹಿಂದೂ ಆದರೇನು, ಮುಸ್ಲಿಮನಾದರೇನು, ಕುಂಟನಾದರೇನು, ಕುರುಡನಾದರೇನು, ಸಿಖನಾದರೇನು, ಯಾರ್ಯಾರಿಲಿ ನಾವೆಲ್ಲರೂ ಏನಪ್ಪ ಅಂದ್ರೆ ಮನೆ ತುಳಿರಬೇಕಾಗಿದೆ. ಇನ್ಸಾನ್ ಇದು ಬನ್ನ ಹೇ. ನಾವು ಇನ್ಸಾನಿಯತ್ ಆಗಬೇಕು, ನಾವು ಮನೆ ತುಳಿರಾಗಬೇಕಂತಂದ್ರೆ ಇದಕ್ಕೆ ಶರಣ ಸಂಸ್ಕೃತಿ ಬೇಕಾಗ್ತದೆ. ಇದಕ್ಕೆ ದೀನೇ ತಾಲೀಮ್ ಅಂತ ಕರೀತಾರೆ. ಇದಕ್ಕೆ ದೀನೇ ತಾಲೀಮ್ ಅಂದ್ರೆ ಸತ್ಸಂಗ. ಈ ನಮ್ಮ ಏನಪ್ಪ ಅಂತ ನಮ್ಮಲ್ಲಿ ಅಜ್ಞಾನ ತೊಡಗಿಬಿಟ್ಟದ ಇಡೀ ಜಗತ್ತಿನೊಳಗೆ, ಅವರು ಇವರು ಅನ್ನೋಂಥ ಮಾತು. ಅದಕ್ಕೆ ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಮನೆಯ ಮಗನ ನೆನೆಸಯ್ಯ ಕೂಡಲ ಸಂಗಮ ದೇವ ಅಂತಂದ್ರೆ ಕೂಡಲ ಸಂಗಮ ಅಂದ್ರೆ ಒಂದೇ ಕೂಡಲ ಸಂಗಮ ತಿಳ್ಕೊಬೇಡ್ರಿ. ಇಲ್ಲಿ ಅನುಭವ ಶರಣ ನಾವು ಏನು ಕುಡಿಯಲ್ಲ, ಇದುವೇ ಕೂಡಲ ಸಂಗಮ. ನಾವೇನಪ್ಪ ಅಂದ್ರೆ ಎಲ್ಲರೂ ಪ್ರತಿಯೊಬ್ಬರು ಶರಣ ಸಂಸ್ಕಾರದಲ್ಲಿ ಕೂಡಿ ನಮ್ಮ ಜೀವನವನ್ನು ಮುಕ್ತಿ ಮಾಡ್ಕೋಬೇಕಾಗ್ತದೆ. ಅದಕ್ಕೆ ಇವನಾರವ ಎನ್ನದಿರಯ್ಯ, ಇವ ನಮ್ಮವ ಮನೆ ಮಗನ ನೆನೆಸಯ್ಯ ಕೂಡಲ ಸಂಗಮ ದೇವ. ನಾವೆಲ್ಲರೂ ಒಂದೇ ತಾಯಿ ಮಕ್ಕಳಂತ ಆಗಿರಬೇಕು. ಇವತ್ತು ಮುಸ್ಲಿಂ ಅಂದ್ರೆ ಆತ್ಮೀಯ ಶಿವನ ಬಂಧುಗಳು, ಉರ್ದು ಭಾಷೆಯಲ್ಲಿ ಮುಸ್ಲಿಂ, ಕನ್ನಡದಲ್ಲಿ ಆತ್ಮೀಯ ಶಿವನ ಬಂಧುಗಳು. ಇಸ್ಲಾಂ ನಾವೆಲ್ಲರೂ ಶಾಂತಿಯಿಂದ ಉಳ್ಳವರು. ಮೊಹಬ್ಬತ್ರಣ ಮೊಹಬ್ಬತ್ತ ಅಲ್ಲಾಕ ಜಾಗ ಹೇ. ಎಲ್ಲಿ ಪ್ರೀತಿ ಅದ ಅಲ್ಲಿ ಶಿವನ ಸ್ಥಾನ ಅದ, ಎಲ್ಲಿ ಪ್ರೀತಿ ಇಲ್ಲ ಅಲ್ಲಿ ಏನಪ್ಪಾ ಅಂದ್ರೆ ಕಗ್ಗತ್ತಲೆ ಅದ, ಅಜ್ಞಾನದ. ಅದಕ್ಕೆ ಜ್ಞಾನದ ಬರದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬರದಿಂದ ತಮ್ಮಂದದ ಕೇಡು ನೋಡಯ್ಯ, ಅನುಭವ ಶರಣರ ಬಲದಿಂದ ಭವದ ಕೇಳು ನೋಡಯ್ಯ ಕೂಡಲ ಸಂಗಮ ದೇವ. ಈ ನಮ್ಮ ಸಂಸಾರದೊಳಗೆ ಅಜ್ಞಾನ ಮುಚ್ಚಿಬಿಟ್ಟದ. ಈ ಭವದ ಕೇಳು ಹೋಗ್ಬೇಕಂತಂದ್ರೆ ಇದಕ್ಕೆ ಶರಣ ನುಡಿಬೇಕಾಗ್ತದೆ. ನಾವೆಲ್ಲ ಪ್ರತಿಯೊಬ್ಬರು ಶರಣ ನುಡಿಗಳನ್ನು ಆಲಿಸಿ ನಮ್ಮ ಜೀವನದಲ್ಲಿ ಮುಕ್ತಿನ ಪಡ್ಕೊಳ್ಳುವಂತ ಮಾತನ್ನು ಹೇಳಿ ವಾಕ್ಯ ಪುಷ್ಪಗಳನ್ನು ಪೂಜ್ಯರ ಪಾದಕ್ಕೆ ಅರ್ಪಿಸಿ ಮುಂದಿನ ಒಂದು ಕಾರ್ಯಕ್ರಮ ಅನುಮಾಡಿ ಕೊಡ್ತಾನೆ. ಓಂ ಶ್ರೀ ಗುರು ಸಲಿಂಗಾಯ ನಮಃ.